ನಾನು ಈ ಮೀನನ್ನು ಯಾವಾಗಲೂ ಸಪ್ಪೆ ಮಾಡೋದು ಜಾಸ್ತಿ, ಆದರೆ ನನಗೊಬ್ಬರು ಹೇಳಿದ್ರು ಇದನ್ನು ಖಾರ ಕೂಡ ಮಾಡ್ಬೋದು, ತುಂಬಾ ಚೆನ್ನಾಗಿರ್ತದೆ ಅಂತ. ಈ ಮೀನು ಸಾರಿಗೆ ವಾಮ ಮತ್ತು ಮೆಂತೆ ಸ್ವಲ್ಪ ಜಾಸ್ತಿ ಹಾಕಬೇಕು ಮತ್ತು ಒಂದು ಬೆಳ್ಳುಳ್ಳಿಯ ಒಗ್ಗರಣೆ ಕೊಡಬೇಕು, ತುಂಬ ಚೆನ್ನಾಗಿರ್ತದೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕೊಡ್ಡೆ ಮೀನನ್ನ ಸಾರು ಮಾಡ್ತಾ ಇದ್ದೇನೆ. ನೋಡಿ, ತುಂಬ ದೊಡ್ಡ ದೊಡ್ಡ ಕೊಡ್ಡೆ ಮೀನು ಮತ್ತು ತುಂಬ ಫ್ರೆಶ್ ಉಂಟು ಮೀನು. ಮತ್ತು ಈ ಮೀನು ಇದೆಯಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಯಾರು ಬೇಕಾದರೂ ಈ ಮೀನನ್ನು ತಿನ್ಬೋದು. ಮೀನು ಸಪ್ಪೆ ಆದ್ರೂ ತುಂಬ ರುಚಿ. ಅದಕ್ಕೆ ನಾನು ಇವತ್ತು ಸ್ವಲ್ಪ ಇದನ್ನು ಖಾರವಾಗಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ, ಸ್ವಲ್ಪ ಖಾರ ಜಾಸ್ತಿ ಹಾಕಿ ಮಾಡ್ತಾ ಇದ್ದೇನೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮಸಾಲೆಗೆ 25 ಮೆಣಸಿನ್ಕಾಯಿ, ಅದರಲ್ಲಿ 20 ಬ್ಯಾಡಗಿ ಮೆಣಸಿನ್ಕಾಯಿ, 5 ಗಿಡ್ಡೆ ಮೆಣಸಿನ್ಕಾಯಿ, 3 ಸ್ಪೂನು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ, 3/4 ಸ್ಪೂನು ಕಾಳುಮೆಣಸು, ಅರ್ಧ ಸ್ಪೂನು ಮೆಂತೆ, ಅರ್ಧ ಸ್ಪೂನು ವಾಮಕಾಳು, 6 ಹೆಸಳು ಬೆಳ್ಳುಳ್ಳಿ, 1 ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಅರ್ಧ ಈರುಳ್ಳಿ. ಇದನ್ನೆಲ್ಲ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ತೆಂಗಿನಕಾಯಿ, ಅದಕ್ಕೆ ಅರಿಶಿನ ಹಾಕ್ಕೊಂಡಿದ್ದೇನೆ. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ಸಾಫ್ಟಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ ತೆಂಗಿನಕಾಯಿಯನ್ನು ಜಾಸ್ತಿ ಹಾಕ್ಕೊಂಡಿಲ್ಲ, ಅರ್ಧಕ್ಕಿಂತಲೂ ಕಡಿಮೆ ಹಾಕಿದ್ದೇನೆ. ಯಾವಾಗಲೂ ಸಾರು ಮಾಡುವಾಗ ತೆಂಗಿನಕಾಯಿ ಜಾಸ್ತಿ ಹಾಕ್ತಾ ಇದ್ದೆ. ಈಗ ಮಣ್ಣಿನ ಪಾತ್ರೆಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಈಗ ನಾವು ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಹದ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಸಾಫ್ಟಾಗಿ ಆಗಬೇಕು, ಆಗಲೇ ಸಾರಿಗೆ ಒಂದು ಒಳ್ಳೆಯ ರುಚಿಯನ್ನು ಕೊಡೋದು. ಈಗ ನಾನಿಲ್ಲಿ 3 ಹಸಿಮೆಣಸಿನ್ಕಾಯಿನ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಹಾಗೆ 1 ತುಂಡು ಶುಂಠಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಈಗ ಮಸಾಲೆಯನ್ನು ನಾವು ಸರಿಯಾಗಿ ಹದ ಮಾಡಿಕೊಳ್ಬೇಕು. ನಮಗೆ ಅನ್ನಕ್ಕೆ ಮತ್ತು ದೋಸೆ ಎಲ್ಲ ಮಾಡುವಾಗ ತಿನ್ನಲಿಕ್ಕೆ ಯಾವ ರೀತಿ ಹದ ಬೇಕು ನೋಡಿ, ಆ ರೀತಿ ಮಾಡಿಕೊಳ್ಳುವ. ಮುಚ್ಚಳ ಮುಚ್ಚಿ ಇದನ್ನು ಚೆನ್ನಾಗಿ ನಾವು ಕುದಿಸಬೇಕು. ಬನ್ನಿ, ಈಗ ಮಸಾಲೆ ಕುದಿ ಬರ್ತಾ ಉಂಟು ನೋಡೋಣ. ನೋಡಿ, ಕುದಿ ಬರ್ತಾ ಉಂಟು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಯಾವಾಗಲೂ ಸ್ಟಾರ್ಟಿಂಗ್ಗೆ ಉಪ್ಪು ಹಾಕಬಾರ್ದು. ಈಗ ಇದನ್ನು ಸ್ವಲ್ಪ ಸರಿಯಾಗಿ ಈ ರೀತಿ ತಿರುಗಿಸ್ಬೇಕು. ಉಪ್ಪು ಕಡಿಮೆ ಆದರೆ ಮತ್ತೊಮ್ಮೆ ಹಾಕೋಬೋದು. ಇನ್ನು ಇದು ಚೆನ್ನಾಗಿ ಕುದಿಬೇಕು. ಬನ್ನಿ, ಮಸಾಲೆ ಕುದೀತಾ ಉಂಟ ನೋಡುವ. ನೋಡಿ, ಚೆನ್ನಾಗಿ ಕುದೀತಾ ಉಂಟು. ಯಾವಾಗಲೂ ಮೀನು ಸಾರು ಮಾಡುವಾಗ ಮಸಾಲೆ ಫಸ್ಟಿಗೆ ಸರಿಯಾಗಿ ಕುದಿಬೇಕು, ಯಾಕಂದರೆ ಈ ರೀತಿಯ ಮೀನೆಲ್ಲ ಇದೆಯಲ್ಲ ತುಂಬ ಬೇಗ ಬೇಯ್ತದೆ. ಈಗ ನಾನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಮೀನನ್ನು ನೋಡಿ ಸರಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹಾಕೋಬೇಕು. ಒಂದೇ ಕಡೆ ಮುದ್ದೆ ಮುದ್ದೆ ಮಾಡಬಾರ್ದು. ಮತ್ತು ಅದನ್ನು ಸ್ವಲ್ಪ ನಾವು ಇದೆಯಲ್ಲ ಸೌಟಿಂದ ಸ್ವಲ್ಪ ಅದನ್ನು ಬಿಡಿಸ್ಬೇಕು, ಯಾಕಂದರೆ ಜಾಸ್ತಿ ಇದನ್ನು ಗಟ್ಟಿಯಾಗಿ ಇದು ಮಾಡಬಾರ್ದು, ಯಾಕಂದರೆ ಅದು ಸಾಫ್ಟ್ ಮೀನು. ನಮ್ಮಲ್ಲಿ ಹೇಳ್ತೇವೆ ಕೈಲಿ ಜಾಸ್ತಿ ಪಾಂಡವ್ ಕಲರ್ಡುಡು ಅಂತ, ಅಂದರೆ ಮಾಂಸ ಬೇರೆ ಆಗ್ತದೆ ಅಂತ. ಈಗ ಇದು ಚೆನ್ನಾಗಿ ಕುದಿಬೇಕು. ಬನ್ನಿ, ಈಗ ಮೀನು ಬೆಂದಿರ್ತದೆ, ಯಾಕಂದರೆ ಈ ಮೀನು ಬೇಗ ಬೇಯ್ತದೆ. ಸಪ್ಪೆ ಮೀನು ಮತ್ತು ಸ್ವಲ್ಪ ಸಾಫ್ಟ್ ಮೀನಿದು ತುಂಬ ಚೆನ್ನಾಗಿರ್ತದೆ. ಒಂದು ರುಚಿಕರವಾದ ಕೊಡ್ಡೆ ಮೀನಿನ ಒಂದು ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ಲಾಗಿ ಮಾಡಿದ್ದೇನೆ, ತುಂಬಾ ಒಳ್ಳೆಯದು. ನೋಡಿ, ಇದರಲ್ಲಿ ಒಂದು ಮೊಟ್ಟೆ ಉಂಟು ನೋಡಿ, ಎಷ್ಟು ಚೆನ್ನಾಗಿ ಉಂಟು ಅಂತ ಹೇಳಿದರೆ ಒಂದು ಒಳ್ಳೆ ರುಚಿಯನ್ನು ಕೊಡ್ತದೆ. ಸೂಪರ್ ಆಗಿದೆ. ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಲ್ಲಿವರೆಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಮ್ಮ ಕುಡ್ಲದ ಕೊಡ್ಡೆದ ರಸ ರೆಡಿ ಆತಂಡು, ನಮ್ಮ ಮಂಗಳೂರಿನ ಕೊಡ್ಡೆ ಮೀನಿನ ಸಾರು ರೆಡಿ ಆಗಿದೆ. ಇದಕ್ಕೆ ಈಗ ಒಂದು ಚಂದದ ಒಗ್ಗರಣೆ ಕೊಡುವ. ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಗಿದ ತಕ್ಷಣ ನಾನು ಜಜ್ಜಿರೋ ಬೆಳ್ಳುಳ್ಳಿಯನ್ನು ಹಾಕ್ತೇನೆ. ನೋಡಿ, ಬೆಳ್ಳುಳ್ಳಿ ಎಷ್ಟು ಹಾಕ್ತೇವೆ ಅಷ್ಟು ತುಂಬ ಒಂದು ಒಳ್ಳೆಯ ಪರಿಮಳವನ್ನು ಕೊಡ್ತದೆ, ತುಂಬ ಚೆನ್ನಾಗಿರ್ತದೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಈಗ ನಾನು ಅರ್ಧ ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಈರುಳ್ಳಿ ಕೂಡ. ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು, ಅದರ ಕಲರ್ ಚೇಂಜ್ ಆಗಬೇಕು. ಈ ರೀತಿಯ ಒಗ್ಗರಣೆ ಕೊಟ್ಟಾಗ ಉಂಟಲ್ಲ, ಸಾರಿಗೆ ಒಂದು ರುಚಿಯೇ ಒಂದು ಅದ್ಭುತ ಅಂತ ಹೇಳ್ಬೋದು. ಈಗ ನಾನು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಇನ್ನು ಇದು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಸಿ ಇರಬಾರ್ದು, ಚೆನ್ನಾಗಿ ಫ್ರೈ ಆದ್ರೇ ಅದಕ್ಕೆ ರುಚಿ ಜಾಸ್ತಿ. ನೋಡಿ, ಕರೆಕ್ಟಾಗಿ ಫ್ರೈ ಆಗಿದೆ. ನೋಡಿ, ಈ ರೀತಿ ನೋಡಿ ಕಲರ್ ಚೇಂಜ್ ಆಗಬೇಕು. ಈಗ ನಾವು ಸಾರಿಗೆ ಒಗ್ಗರಣೆ ಕೊಡುವ. ಈ ಮೀನನ್ನು ಎಲ್ಲರೂ ಹೆಚ್ಚಾಗಿ ಇಷ್ಟಪಡ್ತಾರೆ, ಯಾಕಂದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆ ಮೀನು ಇದು. ನೋಡಿ, ಇದಕ್ಕೆ ಸ್ವಲ್ಪ ಹಾಕಿ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ. ಒಂದು ರುಚಿ ರುಚಿಯಾದ ಕೊಡ್ಡೆ ಮೀನಿನ ಸಾರು ರೆಡಿಯಾಗಿದೆ. ನಮ್ಮ ಕುಡ್ಲದ ಕೊಡ್ಡೆದ ಕಜಿಪು ಭಾರಿ ಶೋಕ ಹಾಪುಂಡು. ಮತ್ತು ಇದು ಅನ್ನಕ್ಕಾಗಲಿ, ದೋಸೆಗೆ, ರಾಗಿ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.